ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಅವಧಿಯಲ್ಲಿ ನಾವು ಸಂಕಲನ ಯಾವ ರೀತಿಯಾಗಿ ಲೆಕ್ಕಗಳಲ್ಲಿ ಮಾಡಬೇಕು ಅನ್ನೋದನ್ನು ನೋಡಿದೆವು. ಅಂದರೆ ಈಗಾಗಲೇ ನೀವಲ್ಲಿ ಅಂಕಿ ಸಂಖ್ಯೆಯನ್ನು ಕೊಟ್ಟ ನಂತರ ಅದರಲ್ಲಿ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆಗಳನ್ನು ಗುರುತಿಸಿ ಬರೆಯೋದನ್ನು ನೋಡಿದ್ರಿ. ಮತ್ತು ತದನಂತರ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಪದಗಳ ರೂಪದಲ್ಲಿ ಬರೆಯುವುದನ್ನು ಸಹಿತ ತಿಳಿದುಕೊಂಡಿರಿ. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ಸಂಖ್ಯೆಗಳ ವಿಸ್ತರಣ ರೂಪ. ಸಂಖ್ಯೆಗಳ ವಿಸ್ತರಣ ರೂಪ ಅಥವಾ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಸಹಿತ ನಾವು ಕೇಳಬಹುದಲ್ಲಿ. ಸಂಖ್ಯೆಗಳ ವಿಸ್ತರಣಾ ರೂಪ ಅಂದ್ರೂ ಒಂದ ಅಥವಾ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ರು ಸಹಿತ ಅಲ್ಲಿ ಉತ್ತರ ಒಂದೇ ಇರ್ತೈತಿ. ಕೆಲವು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನ ನಾವೇನು ಮಾಡಬೇಕು, ವಿಸ್ತರಣೆ ಮಾಡಿ ಬರಿಬೇಕು. ಉದಾಹರಣೆಗೆ 5432 ಇದನ್ನು ನಾವೇನು ಮಾಡ್ತೀವಿ, ವಿಸ್ತರಿಸಿ ಬರಿತೀವಿ. ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಅಂಕೆ ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ರ ಸ್ಥಾನ. ಇಲ್ಲಿ ಎಷ್ಟೈತಿ, 5432. ಇದನ್ನು ನಾವೇನು ಮಾಡಬೇಕು, ವಿಸ್ತರಿಸಿ ಬರಿಬೇಕು. ಯಾವ ರೀತಿಯಲ್ಲಿ, ಈ ಬಿಡಿ ಸ್ಥಾನದಲ್ಲಿ ಎಷ್ಟು ಸಂಖ್ಯೆಗಳು ಬರ್ತಿರ್ತವೆ, ಇಲ್ಲಿ ಒಂದು ಅಂಕಿಯನ್ನು ತೆಗೆದುಕೊಳ್ತೀವಿ. ತದನಂತರ 10ರ ಸ್ಥಾನದಲ್ಲಿ 10ಅನ್ನು ತೆಗೆದುಕೊಳ್ತೀವಿ. 100ರ ಸ್ಥಾನದಲ್ಲಿ 100ಅನ್ನು ತೆಗೆದುಕೊಳ್ತೀವಿ. 1000ರ ಸ್ಥಾನದಲ್ಲಿ 1000 ಅಂಕಿಯನ್ನು ತೆಗೆದುಕೊಳ್ತೀವಿ. ಹಾಗಾದರೆ ಇಲ್ಲಿ ವಿಸ್ತರಿಸಿ ಯಾವ ರೀತಿಯಾಗಿ ಬರಿತೀವಿ ನಾವು, 5 × 1000 ಪ್ಲಸ್ 4 × 100 ಪ್ಲಸ್ 3 × 10 ಪ್ಲಸ್ 2 × 1. ಈ ರೀತಿಯಾಗಿ ಏನು ಮಾಡಿದ್ವಿ ನಾವು, ಆ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆದು ಇದನ್ನು ನಾವೇನು ಮಾಡ್ತೀವಿ, ಮತ್ತೆ ಸಂಕ್ಷಿಪ್ತ ರೂಪದಲ್ಲಿ 5432 ಅಂತೇಳಿ ಗುರುತಿಸ್ತೀವಿ. ಈ ರೀತಿಯಾಗಿ ಮಾಡ್ತೀವಿ, ಸಂಖ್ಯೆಗಳನ್ನ ವಿಸ್ತರಿಸಿ ಬರಿತೀವಿ. ಇನ್ನು ಉದಾಹರಣೆ ಇನ್ನೊಂದು ನೋಡ್ರಿ. 4628 ಇದನ್ನು ಏನು ಮಾಡಬೇಕು, ವಿಸ್ತರಿಸಿ ಬರಿಬೇಕು. ಹಾಗಾದ್ರೆ ಯಾವ ರೀತಿಯಾಗಿ ಬರಿತೀವಲ್ಲಿ, ಮತ್ತೆ ಅಲ್ಲಿ ನಮಗೆ ಗುರುತಾಗೋ ಸಲುವಾಗಿ ಏನು ಮಾಡ್ತೀವಿ, ಬಿಡಿ 10 100 ಸ್ಥಾನದಲ್ಲಿ ಯಾವ ಸಂಖ್ಯೆಗಳು ಬರ್ತಿರ್ತವೆ ಅವುಗಳನ್ನು ನಾವು ಮೊದಲಿಗೆ ಗುರುತಿಸ್ಕೊಳ್ತೀವಿ. ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ದ ಸ್ಥಾನ. ಇಲ್ಲಿ 1000ರ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ, ಬಿಡಿ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ ಬರ್ತೈತಿ, 1 ಬರ್ತೈತಿ. 10ರ ಸ್ಥಾನದಲ್ಲಿ 10, 100ರ ಸ್ಥಾನದಲ್ಲಿ 100, 1000ದ ಸ್ಥಾನದಲ್ಲಿ 1000 ಅಂತ ನಾವೇನು ಮಾಡ್ತೀವಿ, ಗುರುತಿಸ್ಕೊಳ್ತೀವಿ. ಇನ್ನು ಇಲ್ಲಿ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರು, 4628. ಅದನ್ನು ನಾವೇನು ಮಾಡ್ಬೇಕು, ಇಲ್ಲಿ ತುಂಬಬೇಕು. 4628 ಇದನ್ನದ ಮೊದಲಿಗೆ ನಾವು ತುಂಬಿದು. ಇನ್ನು ಇದನ್ನು ಏನು ಮಾಡಬೇಕು, ವಿಸ್ತರಿಸಿ ಬರಬೇಕು. ಅಂದರೆ ನೋಡ್ರಿ, 4 × 1000 ಪ್ಲಸ್ 6 × 100 ಪ್ಲಸ್ 2 × 10 ಪ್ಲಸ್ 8 × 1. ಇದನ್ನು ಏನು ಮಾಡಿದ್ವಿ, ವಿಸ್ತರಿಸಿ ಬರೆದು. ಇನ್ನು 4ಅನ್ನು 1000ಕ್ಕೆ ಗುಣಿಸಿದ್ರೆ ಅಲ್ಲಿ ಎಷ್ಟಾಯಿತು, 4000 ಪ್ಲಸ್ 6ಅನ್ನು 100ರಲ್ಲೇ ಗುಣಿಸಿದ್ರೆ ಅಲ್ಲಿ ಎಷ್ಟು ಬಂತು, 600 ಪ್ಲಸ್ 10ಅನ್ನು 2 ಸಲ 2ಅನ್ನು ನಾವು 10 ಗುಣಿಸಿದಾಗ ಅಲ್ಲಿ ಎಷ್ಟು ಬರ್ತೈತಿ, 20 ಪ್ಲಸ್ 8 1 8. ಈ ರೀತಿಯಾಗಿ ಏನು ಮಾಡಿದ್ವಿ ನಾವು, ಗುರುತಿಸ್ಕೊಂಡು. ಹಾಗಾದರೆ ಎಲ್ಲವನ್ನು ನಾವು ಕೂಡಿಸಿದಾಗ ಸಂಕ್ಷಿಪ್ತ ರೂಪಕ್ಕೆ ತಂದಾಗ ಅದು ಎಷ್ಟು ಆಕತಿ, 4628. 4628 ಈ ರೀತಿಯಾಗಿ ಏನು ಮಾಡ್ತೀವಿ, ನಾವು ಸಂಖ್ಯೆಗಳನ್ನು ವಿಸ್ತರಿಸಿ ಬರಿತೀವಿ.
ಇನ್ನು ಅದೇ ರೀತಿಯಾಗಿ ಇದೇನದ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದನ್ನು ನೋಡಿದ್ವಿ, ಯಾವ ರೀತಿಯಾಗಿ ಅನ್ನೋದು ಗೊತ್ತಾಯ್ತು. ಇನ್ನು ಮುಂದಿನದಾಗಿ ಏನೈತಿ, ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವುದು. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವುದು. ಕೊಟ್ಟಿರುವ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವುದು. ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನ ನಾವೇನು ಮಾಡಬೇಕಲ್ಲಿ, ಸಾಮಾನ್ಯ ರೂಪದಲ್ಲಿ ಬರಿಬೇಕು. ಯಾವ ರೀತಿಯಾಗಿ ಹಾಗಾದರೆ ಉದಾಹರಣೆಯನ್ನು ನೋಡ್ರಿ. 3 × 1000 ಪ್ಲಸ್ 4 × 100 ಪ್ಲಸ್ ಅದರಲ್ಲಿ ಮೊದಲಿಗೆ ಏನು ಮಾಡ್ತಾರೆ, ವಿಸ್ತರಿಸಿ ಕೊಟ್ಟಿರ್ತಾರೆ, ಅದನ್ನು ನಾವು ಸಾಮಾನ್ಯ ರೂಪಕ್ಕೆ ತರಬೇಕು. ಪ್ಲಸ್ 8 × 10 ತದನಂತರ ಪ್ಲಸ್ 2 × 1. ಇದನ್ನು ನಾವೇನು ಮಾಡಬೇಕು, ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಾರೆ. ಹಾಗಾದ್ರೆ ಅಲ್ಲಿ ನಾವು ಯಾವ ರೀತಿಯಾಗಿ ಗುರುತಿಸ್ತೀವಿ, 3 × 10 3000, 4 × 100 400, 8 × 10 80, 2 × 1 2. ಅದರಲ್ಲಿ ಎಷ್ಟು ತೆಗೆದುಕೊಳ್ತೀವಿ, 3482. ಸಂಕ್ಷಿಪ್ತ ರೂಪದಲ್ಲಿ ಎಷ್ಟು ಬರ್ತಲ್ಲಿ, 3482. ಇದೇನಿದೆ ಒಂದು ಸಂಕ್ಷಿಪ್ತ ರೂಪದಲ್ಲಿ ನಾವು ಸಾಮಾನ್ಯದ ರೂಪದಲ್ಲಿ ಅವತ್ತು ಏನು ಮಾಡಿದ್ವಿ, ಬರ್ದು. ಸಂಕ್ಷಿಪ್ತ ರೂಪನಂದ್ರೆ ಅಲ್ಲಿ ಇದೇ ರೀತಿಯಾಗಿ ಬರಬೇಕು, ಸಾಮಾನ್ಯ ರೂಪದಲ್ಲಿ ಒಂದು ಸಹಿತ ನಾವು ಇದೇ ರೀತಿಯಲ್ಲಿ ಬರಿತೀವಿ. ಇನ್ನು ಇವದನ್ನು ಏನು ಮಾಡೋದು, ಸ್ಥಾನ ಬೆಲೆ ನಕ್ಷೆಯಲ್ಲಿ ಯಾವ ರೀತಿಯಾಗಿ ತುಂಬ್ತೀವಿ, ಇದನ್ನು ನಾವು ಮತ್ತೆ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ತುಂಬಬೇಕಾಗೈತಿ. ಹಾಗಾದ್ರೆ ಅಲ್ಲಿ ಸಹಿತ ನಾವೇನು ಮಾಡಬೇಕು, ಮತ್ತೆ ಸ್ಥಾನ ಬೆಲೆ ಪಟ್ಟಿಯನ್ನು ಹಾಕಿಕೊಳ್ಬೇಕು. ಬಿಡಿ 10 100 1000 ಸ್ಥಾನ ಬೆಲೆ ಒಂದು ಪಟ್ಟಿಯನ್ನು ಹಾಕ್ಕೊಂಡು ಅದರಲ್ಲಿ ಎಷ್ಟೈತಿ, 3482. ಈ ರೀತಿಯಾಗಿ ಏನು ಮಾಡ್ತೀವಿ ನಾವು, ಸ್ಥಾನ ಬೆಲೆ ಪಟ್ಟಿಯನ್ನು ಹಾಕ್ಕೊಂಡು ಅದ್ರ ಮುಂದ್ಗಡೆ ಬರಿತೀವಿ. ಇನ್ನು ಎರಡನೇದು ನೋಡ್ರಿ, ಎರಡನೇ ಉದಾಹರಣೆ. ಸಾಮಾನ್ಯ ರೂಪದಲ್ಲಿ ಬರ್ತಕ್ಕಂತಹ ಎರಡನೇ ಉದಾಹರಣೆ. 4 × 1000 ಪ್ಲಸ್ 8 × 100 ಪ್ಲಸ್ 4 × 10 ಪ್ಲಸ್ 5 × 1. ಇದನ್ನು ನಾವು ಏನು ಮಾಡಬೇಕು, ಸಾಮಾನ್ಯ ರೂಪದ ಬರ್ಕೋಬೇಕು. ಅಂದ್ರೆ ಸ್ಥಾನ ಬೆಲೆ ಒಂದು ಕೋಷ್ಟಕವನ್ನು ಹಾಕಿಕೊಂಡ ಅದನ್ನು ಮತ್ತೆ ಏನು ಮಾಡ್ಬೇಕು, ನಾವು ಸಾಮಾನ್ಯ ರೂಪದಲ್ಲಿ ಅದನ್ನು ಬರೆದುಕೊಳ್ಬೇಕು. ಅಲ್ಲಿ ಯಾವ್ದು ಬರ್ತೈತಿ, ಬಿಡಿ 10 100 1000. ಇದನ್ನು ನಾವು ಏನು ಮಾಡಿ ಮೊದಲಿಗೆ ಬರೆದುಕೊಂಡು, ಇನ್ನು ಇದರಲ್ಲಿ ಎಷ್ಟು ಸಂಖ್ಯೆ ತುಂಬಬೇಕು, 4845. 4845 ಟೋಟಲ್ ಸಂಕ್ಷಿಪ್ತ ರೂಪದಲ್ಲಿ ಎಷ್ಟು ಬರ್ತೈತಿ, 4845. ಈ ರೀತಿಯಾಗಿ ಏನು ಮಾಡ್ತೀವಿ, ನಾವು ಒಂದು ಸಾಮಾನ್ಯ ರೂಪದಲ್ಲಿ ಅವುಗಳನ್ನು ಬಳಸ್ಕೊಂಡ ಬರಿತೀವಿ. ಇನ್ನು ಇದನ್ನು ನಾವು ಮತ್ತೆ ಏನು ಮಾಡ್ಬೋದು, ಇಂಟು ಮಾಡಿದಾಗ ನಮಗೆ ಎಷ್ಟು ಸಿಗ್ತೈತೆ, ಅಲ್ಲಿ ಗುಣಿಸಿದಾಗ 4 × 1000 ಗುಣಿಸಿದಾಗ ಎಷ್ಟಾಯಿತು, 4000 ಪ್ಲಸ್ 8 × 100ಕ್ಕೆ ಗುಣಿಸಿದಾಗ 800 ಪ್ಲಸ್ 4 × 10ಕ್ಕೆ ಗುಣಿಸಿದಾಗ ಅಲ್ಲಿ ಎಷ್ಟಾಕತಿ, 40 ಪ್ಲಸ್ 5 × 1 5. ಸಂಕ್ಷಿಪ್ತ ರೂಪದಲ್ಲಿ ಇದನ್ನು ನಾವು ಎಷ್ಟು ಬರೆದಾಗ ಎಷ್ಟಾಕತಿ, 4845. ಇದೇನ ಸಾಮಾನ್ಯ ರೂಪದಲ್ಲಿ ನಾವು ಈ ಥರನಾಗಿ ಬರಿತೀವಿ. ಇನ್ನು ಮುಂದಿನದಾಗಿ ಮತ್ತೆ ಒಂದು ಉದಾಹರಣೆಯನ್ನು ನೋಡ್ರಿ. ಇದು ಕೂಡ ಸಾಮಾನ್ಯ ರೂಪದಲ್ಲಿನ ಬರ್ತಕ್ಕಂಥ ಒಂದು ಉದಾಹರಣೆ. ಅದು ಯಾವ ರೀತಿಯಾಗಿ ಇರ್ತೈತಿ ನೋಡ್ರಿ. 8 × 1000 ಪ್ಲಸ್
7 ಇಂಟು 100 ಪ್ಲಸ್ 5 ಇಂಟು 10 ಪ್ಲಸ್ 4 ಇಂಟು 1. ಇದನ್ನು ನಾವೇನು ಮಾಡಿದ್ವಿ, ಮೊದಲಿಗೆ ಸಂಖ್ಯೆನ ವಿಸ್ತರಿಸಿ ಬರೆದು ತದನಂತರ ಸಂಕ್ಷಿಪ್ತ ರೂಪದಲ್ಲಿ ನಮಗೆ ಎಷ್ಟು ಉತ್ತರ ಸಿಗ್ತೈತಿ ದೊರೀತೈತಿ. ಹಾಗಾದರೆ 8754 8754 ಇದೇನಿದೆ ನಮಗೆ ಸಂಕ್ಷಿಪ್ತವಾಗಿ ಉತ್ತರ ದೊರೀತೈತಿ. ಇನ್ನು ಇದೇ ಸಂಖ್ಯೆಯನ್ನು ನಾವು ಮತ್ತೆ ಬೇರೆ ಅಂಕಿಯನ್ನು ತೆಗೆದುಕೊಂಡ ಅಲ್ಲಿ ಗುಣಿಸಿದಾಗ 9 ಇಂಟು 1000 ಪ್ಲಸ್ 7 ಇಂಟು 100 ಪ್ಲಸ್ 6 ಇಂಟು 10 ಪ್ಲಸ್ 3 ಇಂಟು 1. ಇದನ್ನು ನಾವು ಏನು ಮಾಡಬೇಕು, ಗುಣಿಸ್ಬೇಕು. 9 ಇಂಟು 1000 ಅಂದ್ರೆ 9000, 7 ಇಂಟು 100 ಅಂದ್ರೆ 700 ಪ್ಲಸ್ 6 ಇಂಟು 10 ಅಂದ್ರೆ 6 10 ಎಷ್ಟು ಬರ್ತೈತಿ 60 ಪ್ಲಸ್ 3 ಇಂಟು 1 ಅಂದ್ರೆ 3. ಅಲ್ಲಿ ಟೋಟಲ್ ಕೊನೆಯದಾಗಿ ಉತ್ತರ ಎಷ್ಟು ಬರ್ತೈತಿ, ಹಾಗಾದರೆ 9763. ಈ ರೀತಿಯಾಗಿ ಏನು ಮಾಡ್ತೀವಿ ನಾವು ಸಂಕ್ಷಿಪ್ತ ರೂಪದಲ್ಲಿ ಇದ್ದಿರ್ತಕ್ಕಂಥ ಅಲ್ಲಿ ಸಂಕ್ಷಿಪ್ತ ರೂಪಕ್ಕೆ ಸಾಮಾನ್ಯ ರೂಪಕ್ಕೆ ಅವುಗಳನ್ನು ಬರೆದು ವಿಸ್ತರಿಸಿ ಕೊಟ್ಟಿರ್ತಾರೆ, ಅದನ್ನು ಸಾಮಾನ್ಯ ರೂಪದಲ್ಲಿ ಈ ರೀತಿಯಾಗಿ ನಾವು ಗುರುತಿಸ್ಕೊಂಡು ಏನು ಮಾಡ್ತೀವಿ, ಸಾಮಾನ್ಯ ರೂಪದಲ್ಲಿ ಬರಿತೀವಿ. ಇನ್ನು ಇದನ್ನು ಏನು ಮಾಡಿದ್ವಿ, ನಾವು ಸಂಖ್ಯೆಯನ್ನು ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಯಾವ ರೀತಿಯಾಗಿ ವಿಸ್ತರಿಸಿ ಬರಿಬೇಕು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಹಾಗಾದರೆ ನೀವು ಕಡೆ ಮನೆಯಲ್ಲಿ ಏನು ಮಾಡಿರಿ, ಅಲ್ಲಿ ಅಭ್ಯಾಸ 2.2 ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಾರ. ಮೊದಲನೇದು ಎಷ್ಟೈತಿ 6487. ವಿಸ್ತರಿಸಿ ಬರೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇ ಕ್ವಶನ್ ಐತಿ 6487. ಇದನ್ನು ವಿಸ್ತರಿಸಿ ಬರಿಬೇಕು. 6 ಇಂಟು 1000 ಪ್ಲಸ್ 4 ಇಂಟು 100 ಪ್ಲಸ್ 8 ಇಂಟು 10 ಪ್ಲಸ್ 7 ಇಂಟು 1. ಈ ರೀತಿಯಾಗಿ ಏನು ಮಾಡ್ಬೇಕಂದ್ರೆ ನೀವು ಪ್ರತಿಯೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 4 ಸಂಖ್ಯೆಗಳನ್ನು ಕೊಟ್ಟಾರೆ. ಅದನ್ನ ಏನು ಮಾಡಿರಿ, ಈ ಥರನಾಗಿ ವಿಸ್ತರಿಸಿ ಬರೆಯಿರಿ. ಇನ್ನು ಎರಡನೇದಾಗಿ ಪ್ರಶ್ನೆ ನಂಬರ್ 2ರಲ್ಲಿ ಈ ಸಂಖ್ಯೆಯನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಾರೆ. ಅಲ್ಲಿ ವಿಸ್ತರಿಸಿ ಬರ್ದಾರೆ 3 ಇಂಟು 1000 ಪ್ಲಸ್ 4 ಇಂಟು 100 ಪ್ಲಸ್ 8 ಇಂಟು 10 ಪ್ಲಸ್ 2 ಇಂಟು 1. ಇದನ್ನು ಏನು ಮಾಡ್ಬೇಕು, ನೀವು ಸಾಮಾನ್ಯ ರೂಪದಲ್ಲಿ ಬರಿಬೇಕು. ಹಾಗಾದರೆ ಎಷ್ಟು ಬರ್ತೈತಿ ಇಲ್ಲಿ 3482. ಅಲ್ಲಿ ನೀವು ಉತ್ತರ ಎಷ್ಟು ಬರಿಬೇಕು, 3482. ಈ ರೀತಿಯಾಗಿ ಏನು ಮಾಡ್ಬೇಕಂದ್ರೆ ಅವು 4 ಲೆಕ್ಕಗಳನ್ನು ಅಲ್ಲಿ ವಿಸ್ತರಣೆ ರೂಪ ಕೊಟ್ಟಾರು, ಮುಂದ್ಗಡೆ ನೀವೇನು ಮಾಡಿರಿ ಸಾಮಾನ್ಯ ರೂಪದಲ್ಲಿ ಬರೀರಿ. ಇದಷ್ಟ ಅಭ್ಯಾಸ 2.2. ಇನ್ನು ಬರ್ತಕ್ಕಂಥ ನಾಳೆಯ ಅವಧಿಯಲ್ಲಿ ಏನು ಮಾಡೋಣ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಯಾವುದಕ್ಕೆ ನಾವು ಕರಿತೀವಿ, ಸ್ಥಾನ ಬೆಲೆ ಸಂಖ್ಯೆ ಯಾವುದಾ ಮತ್ತು ಮುಖ ಬೆಲೆ ಸಂಖ್ಯೆ ಯಾವುದಾ ಅನ್ನೋದನ್ನು ಬರುವ ನಾಳೆಯ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.